ಹಾಯ್ ಹಲೋ ನಮಸ್ತೆ. ನೀವು ನೋಡ್ತೀರಾ ಕನಸಿನ ಭಾರತದ ಅನಲಿಸಿಗಾಗಿ ನ್ಯೂಸ್ 15 ಕನ್ನಡ. ಆಂಕರ್ ನವ್ಯಶ್ರೀ ನಾಗರಾಜ್. ಸೊ ಇನ್ನೇನು PU ರಿಸಲ್ಟ್ಸ್ ಬಂತು, ನೆಕ್ಸ್ಟ್ ಡಿಗ್ರಿ ಜಾಯ್ನ್ ಆಗಬೇಕು. ನಿಯರ್ ಬೈ ವಿಜಯನಗರಲ್ಲಿ ಯಾರಾದರೂ ಒಳ್ಳೆ ಡಿಗ್ರಿ ಕಾಲೇಜ್ನ ನೋಡ್ತಾ ಇದ್ರೆ ನಾನು ನಿಮ್ಗೆ ಒಂದು ಒಳ್ಳೆ ಸಜೆಷನ್ಸ್ ಕೊಡ್ಬೋದು. ಯಾವ ಕಾಲೇಜ್ ಅಂದರೆ KTSV ವುಮೆನ್ಸ್ ಡಿಗ್ರಿ ಕಾಲೇಜ್ ವಿಜಯನಗರಲ್ಲಿರುವಂಥದ್ದು. ಇಲ್ಲಿನ ಸರೌಂಡಿಂಗ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಇಲ್ಲಿನ ಒಂದು ಮಕ್ಕಳಿಗೆ ಹೇಳ್ಕೊಡುವಂಥ ಒಂದು ರೀತಿ ಆಗಿರ್ಬೋದು, ಪ್ರತಿಯೊಂದು ತುಂಬ ಅದ್ಭುತವಾಗಿದೆ. ಇಲ್ಲಿ ನೀವು ಕಣ್ಮುಚ್ಕೊಂಡು ನಿಮ್ಮ ಮಕ್ಕಳನ್ನ ಆರಾಮಾಗಿ ಸೇರಿಸ್ಬೋದು. ಒಳ್ಳೆ ಪರ್ಸೆಂಟೇಜ್ ಕೂಡ ಇದೆ ಈ ಕಾಲೇಜ್ಗೆ. ಸೊ ಇಲ್ಲಿ ಏನಕ್ಕೆ ಸೇರಿಸ್ಬೇಕು ಮಕ್ಕಳನ್ನ ಅನ್ನೋದನ್ನ ಲೈಕ್ ಈಗ ಆಲ್ರೆಡಿ 1 ಸೆಮಿಸ್ಟರ್ ಮುಗಿದಿದೆ. ಬನ್ನಿ ಮಕ್ಕಳನ್ನ ಮಾತಾಡ್ಸೋಣ. ಹೇಗಿದೆ ಅವರ ಸ್ಟಡೀಸ್, ಅಂದರೆ ಅವ್ರಿಗೆ ಹೇಗೆ ಟೀಚರ್ಸ್ ಗೈಡ್ಲೈನ್ಸ್ ಕೊಡ್ತಾರೆ, ಅವ್ರ ಡಿಗ್ರಿ ಲೈಫ್ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಲ್ಲೂ ಏನಾದರೂ ಅವ್ರಿಗೆ ಪ್ರೋತ್ಸಾಹ ಕೊಡ್ತಿದ್ದಾರಾ, ಎಲ್ಲನೂ ಮಾತಾಡ್ತೀನಿ. ಸೊ ಬನ್ನಿ. ನಮ್ಮ ಜೊತೆ ಇವತ್ತು KTSV ವುಮೆನ್ಸ್ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಈಗ PUC ಮಕ್ಕಳು ತಕ್ಕದ ಒಳ್ಳೆ ಒಂದು ಸಾಧನೆ ಮಾಡಿದ್ದಾರೆ. ನೆಕ್ಸ್ಟ್ ಇವರೆಲ್ಲ ಇಲ್ಲೇ ಜಾಯಿನ್ ಆಗಬೇಕು ಅಂತಿದ್ದಾರೆ ಡಿಗ್ರಿ ಕಾಲೇಜ್ಗೆ. ಸೊ ಏನು ಹೇಳ್ತೀರಾ ಸರ್? ಆ ಮಕ್ಕಳು ಇಂಟ್ರೆಸ್ಟ್ ಯಾಕಂದ್ರೆ PUಲಿ ಅವ್ರಿಗೆ ಸಿಕ್ಕಿರೋ ಒಂದು ಪ್ರೋತ್ಸಾಹ ಇರ್ಬೋದು, ಆ ಸಪೋರ್ಟ್ನಿಂದ ಅವರು ಇಲ್ಲೇ ಡಿಗ್ರಿನೂ ಮಾಡಬೇಕು ಅಂತ ಇದ್ದಾರೆ. ಇದಕ್ಕೆ ಮೇಡಮ್, PUCಗೂ ಮತ್ತು ಡಿಗ್ರಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಆದರೆ ಅಲ್ಲಿ 60 ಮಾರ್ಕ್ಸು ಮತ್ತು 40 ಮಾರ್ಕ್ಸ್ ಅಂತ ಇರುತ್ತೆ. PUCಗಿಂತ ಈಸಿ ಇರುತ್ತೆ ಡಿಗ್ರಿ. ಆದರೆ ಇವರು ಇಲ್ಲಿ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಆದರೆ ಇವರಿಗೆ ಪ್ಲೇಸ್ಮೆಂಟ್ಗೆ ಅವಕಾಶ ಇರುತ್ತೆ. ಜೊತೆಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇರ್ತಾರೆ. ಜೊತೆಗೆ ಇಂಟರ್ನಲ್ಸ್ ಆಗಲಿ ಮತ್ತೊಂದಾಗಲಿ ತುಂಬ ಪ್ರೆಸರ್ ಕೊಟ್ಟು ಒತ್ತಾಯ ಕೊಟ್ಟು ಜೊತೆಗೆ ಈಸಿಯಾಗಿ ಮಾಡಿಕೊಡ್ತಾರೆ. ಇದರಿಂದಾಗಿ ಇವರು ನಮ್ಮ ಕಾಲೇಜಿಗೆ ಸೇರಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. BCom ಮಾತ್ರ ಇದೆ, BBA ಆಗಲಿ BCA ಆಗಲಿ ಆ ಥರ ಇಲ್ಲ. BCom ಮಾತ್ರ ಇದೆ. BCom ಮಾತ್ರ. ಇವಾಗ ಇದರಲ್ಲೂ ಪರ್ಸೆಂಟೇಜ್ ಮೇಲೆ ನೀವು ಹೇಗೆ ತಗೊಳ್ತೀರಾ ಸರ್? ನಮ್ಮಲ್ಲಿ ಮೇಡಮ್ 90+ ಬಂದಿರೋರಿಗೆ ಫೀಸಲ್ಲಿ ಕನ್ಸೆಷನ್ ಕೊಡ್ತೀವಿ. ಜೊತೆಗೆ ಸ್ಕಾಲರ್ಶಿಪ್ಸ್ ಕೊಡ್ತಾ ಹೋಗ್ತೀವಿ. ಜೊತೆಗೆ ಇಂಡಸ್ಟ್ರಿಯಲ್ ವಿಸಿಟ್ ಕೊಡ್ತಾ ಹೋಗ್ತೀವಿ. ಈ ರೀತಿ ಸುಮಾರು ಅವಕಾಶಗಳಿವೆ. ಸ್ಪೋರ್ಟ್ಸ್ಗೆ ಅವಕಾಶ ಕೊಡ್ತೀವಿ. ಈ ರೀತಿ ಸುಮಾರು ವಿಪುಲವಾದ ಅವಕಾಶಗಳನ್ನ ಕೊಡ್ತೀವಿ ನಮ್ಮ ಮಕ್ಕಳಿಗೆ. ಡಿಗ್ರಿಯಲ್ಲಿ ಏನಾದ್ರು ಪ್ಲೇಸ್ಮೆಂಟ್ಸ್ ಏನಾದ್ರು ಬರುತ್ತಾ ಇಲ್ಲಿ? ಹೌದೌದು, ನಮ್ಮಲ್ಲಿ ಪ್ಲೇಸ್ಮೆಂಟ್ ಇದೆ, ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಆಡಿಟೋರಿಯಂ ಇದೆ. ಅಲ್ಲೇ ಪ್ರತಿ ವರ್ಷ, ಈ ವರ್ಷದಿಂದ ಕೂಡ ತುಂಬ ಚೆನ್ನಾಗಿ ಬೇರೆ ಬೇರೆ ಕಂಪ್ನಿ ಕರೆಸಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿವರೆಗೂ ಆಗ್ತಿತ್ತು, ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಈಗ PU ಮಕ್ಕಳು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಅವರಷ್ಟು ಸ್ಕೋರ್ ಮಾಡ್ತಾರೆ, PUCಲಿ ಇಷ್ಟು ರಿಸಲ್ಟ್ಸ್ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಸರ್? ಮೇಡಮ್, ನಾನು ಮೇನ್ ಕಾಲೇಜಿಂದ ಇಲ್ಲಿ ಬಂದಾಗ ಇವರಿಗೆ ಒಂದು ತಿಂಗಳು ಕ್ಲಾಸ್ ತರಗತಿ ತಗೊಂಡಿದ್ದೇನೆ. ತುಂಬ ಉತ್ಸಾಹ ಇತ್ತು ಮಕ್ಕಳಲ್ಲಿ, ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ನಾನು ಕನ್ನಡದ ಬಗ್ಗೆ ಸುಮಾರು ವಿಷಯ ಹೇಳ್ಕೊಟ್ಟೆ. ಅವರು ಮೇಡಮ್ ಬೆರಳು ತೋರಿಸಿದ್ರೆ ಹಸ್ತ ನುಂಗುವಂಥ ಮಕ್ಕಳು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಾರ್ಡ್ ವರ್ಕ್ನ ಫಲ ಈ ರಿಸಲ್ಟ್ ಆಗಿದೆ. ಹೌದು. ಈಗ ಪ್ರೆಸೆಂಟ್ ಎಷ್ಟಿದೆ ಸರ್ ಸ್ಟ್ರೆಂತ್ ಡಿಗ್ರಿ ಕಾಲೇಜ್ ಅಂಡ್ PU? ಮೇಡಮ್, ಒಟ್ಟು ಟೋಟಲಿ ಡಿಗ್ರಿ ಮತ್ತು PU 450 ಮಕ್ಕಳಿದ್ದಾರೆ ಮೇಡಮ್. ಇದರ ಕಾಲೇಜು KTSV ಸಂಘದ ಅಧ್ಯಕ್ಷರು ಬಂದ್ಬಿಟ್ಟು ನೆಲನರೇಂದ್ರ ಬಾಬು, ಅವ್ರ ಸಪೋರ್ಟ್ ಹೇಗಿದೆ ಸರ್ ಕಾಲೇಜ್ಗೆ? ಮೇಡಮ್, ತುಂಬ ಸಪೋರ್ಟ್ ಇದೆ. ಅವ್ರು ಧನಾತ್ಮಕವಾಗಿ ಯಾವಾಗೂ ಖುಷಿಯಾಗಿರ್ತಾರೆ. ಟೀಚರ್ಸ್ಗಾಗಲಿ ಪ್ರಿನ್ಸಿಪಲ್ಸ್ಗಾಗಲಿ ಸಪೋರ್ಟ್ ಮಾಡ್ತಾರೆ. ಏನು ಬೇಕಾದರೂ ಕೊಡ್ತಾ ಹೋಗ್ತಾರೆ. ಅವ್ರ ಸಪೋರ್ಟ್ ಇರೋದ್ರಿಂದ ಮೇಡಮ್ ಇದು ಸಕ್ಸಸ್ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. BCom ಸ್ಟೂಡೆಂಟ್ಸ್ ನಮ್ಮ ಜೊತೆ ಇದ್ದಾರೆ ಇವತ್ತು. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್. ಸೊ ಎಜುಕೇಷನಲ್ಲಿ ಚೆನ್ನಾಗಿದೆ ಮ್ಯಾಮ್. ಹೇಗಿದೆ ನಿಮ್ಮ ಕಾಲೇಜ್? ನಿಮ್ಮ ಕಾಲೇಜ್ಗೆ ಬೇರೆಯವ್ರಿಗೆ ರೆಫರ್ ಮಾಡ್ತೀರಾ ನೀವು? ಬನ್ನಿ ನಮ್ಮ ಕಾಲೇಜ್ ಚೆನ್ನಾಗಿದೆ. ಎಜುಕೇಷನ್ ಇದಕ್ಕೋಸ್ಕರ ಆದರೆ ರೆಫರ್ ಮಾಡ್ತೀವಿ. ಯಾಕಂದರೆ ಟೀಚರ್ಸ್ ಎಲ್ಲ ಯಾವುದೇ ಒಂದು ಸಣ್ಣ ಟಾಪಿಕ್ ಕೂಡ ಬಿಡಲ್ಲ, ಎಲ್ಲ ಹೇಳ್ಕೊಡ್ತಾರೆ. ಮತ್ತೆ ಫ್ರೆಂಡ್ಲಿಯಾಗಿ ಏನಾನ ಡೌಟ್ ಇದ್ರೆ ಹೇಳಿ ಅಂತ ಅಲ್ಲೇ ಕ್ಲಿಯರ್ ಮಾಡ್ತಾರೆ. ಮತ್ತು ಎಲ್ಲ ಟಾಪಿಕ್ಸ್ನು ಎಲ್ಲ ಕ್ಲಿಯರ್ ಮಾಡ್ತಾರೆ, ನಮ್ಗೆ ಅರ್ಥ ಆಗುತ್ತೆ. ನೋಟ್ಸ್ ಅವರೇ ಕೊಡ್ತಾರೆ. ಸೊ ಅದಕ್ಕೆ ರೆಫರ್ ಮಾಡ್ತೀವಿ. ಎಜುಕೇಷನ್ಗೋಸ್ಕರನೇ ತಾನೇ ನಾವು ಓದ್ತಾ ಇರೋದು, ಅದಕ್ಕೆ ರೆಫರ್ ಮಾಡ್ತೀವಿ. ಕಾಲೇಜ್ ಇದು ಬೆಸ್ಟ್ ಕಾಲೇಜ್ ಅಂತ ಅನಿಸಿದೆ? ಕಾಲೇಜ್ ಅಂತ ಅನಿಸುತ್ತೆ ನಮ್ಗೆ. ಕಾಲೇಜಿಗೆ ಜಾಯ್ನ್ ಆಗಕ್ಕೆ ಮುಂಚೆ ವುಮೆನ್ಸ್ ಕಾಲೇಜು ಹೇಗಿರುತ್ತೋ ಏನೋ ಅಂತ ಒಂದೇನೋ ಡೌಟ್ಸ್ ಇತ್ತಾ? ಇಲ್ಲ ಮ್ಯಾಮ್, ಹಂಗೇನಿರಲಿಲ್ಲ. ಆದರೆ ತುಂಬ ಚೆನ್ನಾಗಿದೆ. ಕಾಲೇಜಿಗೆ ಬಂದಾದ್ಮೇಲೆ ಟೀಚರ್ಸ್ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಆಮೇಲೆ ಪ್ರಿನ್ಸಿಪಲ್ ಅಷ್ಟೇ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಯಾವುದಕ್ಕೂ ಇಲ್ಲ ಬೇಡ ಅಂತ ಎಲ್ಲ ಏನೂ ರಿಸ್ಟ್ರಿಕ್ಷನ್ ಹಾಕಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಹೇಗಿದೆ ನಿಮ್ಮ ಡಿಗ್ರಿ ಲೈಫ್? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ನಾನು ಹೇಳ್ಬೇಕಂದ್ರೆ SLCಲಿ 75% ತೊಗೊಂಡೋಳು, PUCಲಿ 80 ಹೊಡೆದಿದ್ದೀನಿ. ಈಗ BComಲ್ಲಿ 90+ ಹೊಡೆದಿದ್ದೀನಿ. ಹಾಗಾಗಿ ತುಂಬ ಚೇಂಜಸ್ ಇದೆ. ತುಂಬ ಹ್ಯಾಪಿ. PUCನೂ ಇಲ್ಲೇ KTSVಲೇ ಮಾಡಿದ್ದ? PUC ಇಲ್ಲೇ KTSVಲಿ ಮಾಡಿದ್ದು. ಬೇರೆ ಕಾಲೇಜ್ ಹುಡುಕ್ತಾ ಇದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಕಡೆ ಅಡ್ಮಿಷನ್ಸ್ ಕ್ಲೋಸ್ ಆದಾಗ ಇದೊಂದೇ ಕಾಲೇಜ್ ನನಗೆ ಆಪ್ಷನಾಗಿ ಸಿಕ್ಕಿದ್ದು. ಹಾಗಾಗಿ PUC ಅಲ್ಲಿ ಹೆಂಗೆ ಇದು ಹ್ಯಾಪಿಯಾಗಿ ಹೆಂಗಿದ್ವೋ ಅದೇ ಎಕ್ಸ್ಪೀರಿಯನ್ಸಲ್ಲಿ ಇಲ್ಲಿದು ಡಿಗ್ರಿದು ಒಂದು ವಿಷಯನೂ ಏನು ಬೇರೆಯವ್ರ ಹತ್ರ ಹೇಳ್ದಲೆ ಕಣ್ಣು ಮುಚ್ಕೊಂಡು ಬಂದು ಡಿಗ್ರಿಗೆ ಇಲ್ಲೇ ಸೇರ್ಕೊಂಡಿದ್ದೀನಿ. ಹಾಗಾಗಿ ತುಂಬ ಖುಷಿ ಇದೆ ನನಗೆ ಡಿಗ್ರಿ ಮಾಡೋಕ್ಕೆ. ಸೊ PUಲಿ ಹೇಳಿದ್ರೆ 80% ಅಂತ, ಈಗ ಡಿಗ್ರಿಲಿ ಆಲ್ರೆಡಿ 90% ತೆಗೆದಿರಾ. ಸ್ಕೋರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ.
ಸೊ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಇಲ್ಲಿನ ಟೀಚರ್ ಸಪೋರ್ಟ್ ಅಷ್ಟಿದೆ ಹಂಗಂದ್ರೆ. ತುಂಬಾ ಖುಷಿ ಇದೆ ಆಕ್ಚುಲಿ. ಅಂದ್ರೆ ಬೇರೆ ಬೇರೆ ಕಾಲೇಜಲ್ಲಿ ಅಂದ್ರೆ ಫುಲ್ ಸ್ಟ್ರೆಂತ್ ಇದ್ದಾಗ ಪಾಯಿಂಟ್ ಅಂದ್ರೆ ಒಬ್ಬೊಬ್ರ ಹತ್ರನೂ ಹೋಗಿ ವಿಚಾರಿಸೋಕ್ಕಾಗಲ್ಲ. ಇಲ್ಲಿ ಅಂದ್ರೆ ಒಬ್ಬೊಬ್ರಿಗೂ ಡಯಾಸ್ ಸಿಗುತ್ತೆ, ಒಬ್ಬೊಬ್ರಿಗೂ ಚಾನ್ಸಸ್ ಸಿಗುತ್ತೆ. ಹಾಗಾಗಿ ಸೊ ವೆರಿ ಹ್ಯಾಪಿ. ಸೊ ನೆಕ್ಸ್ಟ್ ಇವಾಗ ಬರೀ ನಿಮ್ಮ PU ಕಾಲೇಜಲ್ಲಿ ಇವಾಗ ಚೆನ್ನಾಗಿ ಸ್ಕೋರ್ ಮಾಡಿ ಮಕ್ಕಳು ರಿಸಲ್ಟ್ ಬಂದಿದೆ, ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ನೆಕ್ಸ್ಟ್ ಆ ಮಕ್ಕಳು ಈ ಕಾಲೇಜಿಗೆ ಜಾಯ್ನ್ ಆಗಬೇಕು, ಏನಕ್ಕೆ ಜಾಯ್ನ್ ಆಗಬೇಕು, ಅವ್ರಿಗೆ ಏನು ಒಂದು ಸಜೆಷನ್ ಕೊಡ್ತಾರೆ? ಓಕೆ, ಈ ಕಾಲೇಜ್ ಜಾಯ್ನ್ ಆಗಿ ಈ ಒಂದು ವಿಷಯಕ್ಕೆ ಇಲ್ಲಿ ಜಾಯ್ನ್ ಆದರೆ ನಿಮಗೆ ಇದೊಂದು ಬೆಸ್ಟ್ ಕಾಲೇಜ್ ಅಂತ. ಎಜುಕೇಶನ್ ಮೇನ್, ಅದೇ ಪ್ಲೇಸ್ಮೆಂಟ್ ಇರೋದು ಇಲ್ಲಿ. ಎಜುಕೇಶನ್ ಬೇಕು ಅಂದವರೆಲ್ಲ ನಾವು ಖಂಡಿತವಾಗ್ಲೂ ಇದೇ ಕಾಲೇಜಿಗೆ ಸೇರಿಸ್ತೀವಿ. ಬೇಕಾದ್ರೆ ನೆಗೆಟಿವ್ ಪಾಸಿಟಿವ್ ಬೇರೆಯವ್ರು ಹೇಳ್ತಾರೆ ಅಂತ ಏನಲ್ಲ, ಬೇಕಾದ್ರೆ ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ಅವರೇ ಬಂದು ಖುದ್ದಾಗಿ ಅವರೇ ವಿಚಾರಿಸ್ಕೊಂಡು ಸೇರ್ಕೊಳ್ಳೋಕೆ ಇಲ್ಲೇ ಸೇರ್ಕೋಬೇಕು ಅಂತ. ಅದೇ ಇಲ್ಲಿ ಟೀಚರ್ಸು ಅಷ್ಟೇ ಇದೆ. ನಾವೊಂದು ಶೆಡ್ಯೂಲ್ ತರ ಮಾಡ್ಕೊಂಡಿರ್ತೀವಿ. ಈಗ ಕಲ್ಚರ್, ಈ ಮಂತಲ್ಲಿ ಕಲ್ಚರ್ ಆಗಬೇಕು, ಸ್ಪೋರ್ಟ್ಸ್ ಆಗಬೇಕು, ಅದೆಲ್ಲ ನಾವು ಐಡಿಯಾ ಹಾಕೊಳ್ಳೋ ಅಷ್ಟರಲ್ಲೇ ಅವ್ರು ಆಗಲೇ ನೋಟಿಸ್ ಬೋರ್ಡ್ ಮೇಲೆ ಬಿಟ್ಬಿಟ್ಟಿರ್ತಾರೆ ಆ ಥರ. ಕಾಲೇಜ್ಗೆ ಒಂದು ಡಿಫ್ರೆಂಟ್ ಕಳೆ ಬಂದಿದೆ ಅಂತ ಹೇಳ್ಬೋದು. ಎಷ್ಟು ನಾನು ನೋಡಿದೆ, ಮೆಡಲ್ಸ್ ಗೆದ್ದಿದ್ದೀರಾ, ಎಷ್ಟು ಶೀಟ್ಸ್ ಗೆದ್ದಿದ್ದೀರಾ, ಎಲ್ಲದರಲ್ಲೂ ಇದ್ದೀರಾ ಸ್ಟೂಡೆಂಟ್ಸು. ಸೊ ಇದಕ್ಕೆ ಮೇನ್ ಒಂದು ಸ್ಟ್ರೆಂತ್ ಯಾರು, ಬ್ಯಾಕ್ ಬೋನ್ ಯಾರು? ಟೀಚರ್ಸು ಸ್ಟೂಡೆಂಟ್ಸ್ ಮಧ್ಯೆ ಕೋಆರ್ಡಿನೇಷನ್ ಇದೆ. ಹಾಗಾಗಿ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾವು ಇದಕ್ಕೆ ಹೋಗ್ಬೇಕು, ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಪಾಸಿಟಿವ್ ಆಗಿ ಕಳಿಸ್ಕೊಡ್ತಾರೆ. ಹಾಗಾಗಿ ಟೀಚರ್ಸ್ ಸ್ಟೂಡೆಂಟ್ಸ್ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಇದು. ನಿಮ್ಮ ಪ್ರಿನ್ಸಿಪಾಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅವ್ರು ನಿಮಗೆ? ತುಂಬಾ ಖುಷಿ ಆಗುತ್ತೆ. ನಮ್ಮ ಪ್ರಿನ್ಸಿಪಲ್ ಆಕ್ಚುಲಿ ಖುಷಿ ಆಗುತ್ತೆ. ಆಕ್ಚುಲಿ ಅವ್ರ ಫಾದರ್ಸ್ ಅದೇ ಅಪ್ಪನ ಸ್ಥಾನದಲ್ಲಿದ್ದಾರೆ. ಅವ್ರು ಬಂದಾಗಿಂದ ತುಂಬಾ ಚೇಂಜಸ್ ಆಗಿದೆ ಕಾಲೇಜಲ್ಲಿ. ಪ್ರತಿಯೊಂದು ಚೇಂಜಸ್ ಮಾಡಿದ್ದಾರೆ. ಇನ್ನ ಚೇಂಜಸ್ ಆಗ್ತಾ ಇರಲಿ, ಇನ್ನ ಸ್ಟೂಡೆಂಟ್ಸ್ ಬರ್ತಾ ಇರಲಿ, ಇನ್ನ ನಮ್ಮ ಕಾಲೇಜ್ ಮೇಲೆ ಬೆಳೀತಾ. ಬಂದ್ಮೇಲೆ ಏನೇನು ಚೇಂಜ್ ಆಗಿದೆ? ಅವ್ರು ಬಂದ ಮೇಲೆ ಸ್ಪೋರ್ಟ್ಸ್ ಇದೆ. ಆಕ್ಚುಲಿ ನಮಗೆ ಹಳೆ ಪ್ರಿನ್ಸಿಪಲ್ ಅಂದ್ರೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಆಗ ಹಳೆ ಪ್ರಿನ್ಸಿಪಲ್ ಇದ್ದಾಗ ನಮಗೆ ಸ್ಪೋರ್ಟ್ಸ್ ಇಂದ ಆಚೆ ಹೋಗಿ ಇಂಟರ್ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವರು ಇಂಟರ್ ಕಾಲೇಜ್ ಪಾರ್ಟಿಸಿಪೇಟು ನಮಗೆ ಗೊತ್ತೇ ಇಲ್ಲ ವಿಷಯ, ಅವರೇ ಮುಂದೆ ಹೋಗಿ ಅಂತ ಪುಷ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದರಲ್ಲೂ ನಾವು ಕೇಳೋದಕ್ಕಿಂತ ಅವರೇನೆ ಮೇನ್ ಆಗಿ ಫಸ್ಟ್ ಬಿಟ್ಬಿಟ್ಟಿರ್ತಾರೆ ಹೋಗೋದು. ಸೊ ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ಈಗ 90 ತೆಗೆದಿರಾ, ನೆಕ್ಸ್ಟ್ 95, 100 ಸ್ಕೋರ್ ಮಾಡೋ ಪ್ಲಾನ್ ಇದೆಯಾ? ಖಂಡಿತ ಇದೆ. ಆಕ್ಚುಲಿ ಇಲ್ಲಿ ಅಂದ್ರೆ ಸ್ಕೂಲ್ ಲೆವೆಲಲ್ಲಿ ನಾನು ಟು ಬಿ ಫ್ರಾಂಕ್ ಹೇಳಿದ್ನಲ್ಲ 75 ಅಂದ್ರೆ ಅಲ್ಲಿ ಎಷ್ಟೇ ಖರ್ಚು ಮಾಡಿ ಓದಿಸ್ತಾ ಇದ್ರು, ವ್ಯಾನ್ ಫೆಸಿಲಿಟೀಸ್ ಇದ್ರು, ಇಷ್ಟೇ ಲಕ್ಷಗಳು ಖರ್ಚು ಮಾಡಿದ್ರು, ಅಲ್ಲಿ ಓದಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇರ್ತಾ ಇರ್ಲಿಲ್ಲ. ಇಲ್ಲಿ ಬೇಡ ಅಂದ್ರೂ ನಮ್ಗೆ ರಿಸಲ್ಟ್ ಅಂದ್ರೆ ಅಷ್ಟು ಟೀಚರ್ಸ್ ಆಗಿ ಒಂದೇ ವೇ ಅಲ್ಲಿ ಹೇಳಲ್ಲ, ಎಲ್ಲಾ ತರ ಡೈಮೆನ್ಷನ್ಸ್ ಅಲ್ಲೂ ಹೇಳ್ತಾರೆ. ಇದು ಮರ್ತೋದ್ರೆ ಹಂಗೆ ಒಟ್ಟಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಹಾಗಾಗಿ ನಮ್ಮ ಪರ್ಸೆಂಟೇಜ್ ಕೂಡ ಈಗ ಮೇಲೆ ಬರಲಿ ಅಂತ ಕಾಯ್ತಾ ಇದೀವಿ. ಸೊ ಡಿಗ್ರಿ ಕಾಲೇಜಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಓದ್ಕೊಂಡು ನೆಕ್ಸ್ಟ್ ಫ್ಯೂಚರ್ ಹೇಗಿರ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಎಲ್ಲ ಇದೆಯಾ? ಇದೆ. ಇಲ್ಲಿ ಓದ್ತಾ